ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ GH ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಮತ್ತೊಮ್ಮೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಿಮ್ಮೆಲ್ರಿಗೂ ಮೊದಲನೇದಾಗಿ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ವಿಜಯದಶಮಿ ಆಗಿರೋದ್ರಿಂದ ಏನು ಮಾಡಿದ್ವಿ ಅಂದರೆ ಬೆಳಗ್ಗೆನೇ ಅಮ್ಮ ಮನೆ ಪೂಜೆ ಎಲ್ಲ ಮಾಡಿಬಿಟ್ಟು ಸೊ ದಟ್ ನಾವು ರೆಡಿ ಆಗಿಬಿಟ್ಟು ಮೇಲ್ಕೋಟೆಗೆ ಹೋಗೋಣ ಚೆಲುವರಾಯ ಸ್ವಾಮಿ ದೇವಸ್ಥಾನದಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು ಹೋಗಿದ್ದೆ ಮೈಸೂರಿಗೆ ಹೋಗಿಲ್ಲ. ಸೊ ನೋಡಿದ್ರಲ್ವ, ಹೋಗಬೇಕಾದ್ರೆ ಒಂದಷ್ಟು ಹಾಡು, ಒಂದಷ್ಟು ಖುಷಿ, ಒಂದಷ್ಟು ಸಂಭ್ರಮ, ಹಾಗೆ ಈ ಪ್ರಕೃತಿಯ ಸೌಂದರ್ಯ ನೋಡ್ಕೊಂಡು ಹೋಗ್ತಾಯಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಅಷ್ಟು ಅದ್ಭುತವಾಗಿದೆ ಪ್ರಕೃತಿ ಸೌಂದರ್ಯ. ನಿಮಗೆಲ್ರಿಗೂ ಗೊತ್ತಿರುತ್ತೆ ಆಲ್ರೆಡಿ, ಆಮ್ ಅ ಡ್ಯಾಮ್ ನೇಚರ್ ಲವರ್ ಅಂತ. ಸೊ ದಟ್ ನಾವು ಫೈನಲಿ ಮೇಲ್ಕೋಟೆಗೆ ರೀಚ್ ಆಗಿದ್ವಿ. ಸೊ ನೋಡ್ಬೋದು ನೀವು ಎಷ್ಟು ಸಾಮಾನುಗಳನ್ನು ಮಾರ್ತಾಯಿದ್ದಾರೆ ಅಲ್ಲಿ ಲೋಕಲ್ ಪೀಪಲ್ಸ್ ಅಂತ. ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ ನಾವು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಗೈಸ್. ನಾನು ಆ ಒಂದು ದೇವರ ಒಂದು ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ, ಬಿಕಾಸ್ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಬಿಡೋದಿಲ್ಲ. ಸೊ ನೀವು ದರ್ಶನಕ್ಕೆ ಹೋಗಬೇಕಾದ್ರೆ ಈ ಥರ ಎಂಟ್ರಿ ಟಿಕೆಟ್ಸ್ ತೊಗೊಳ್ಬೇಕಾಗುತ್ತೆ. ಸೊ ನೋಡಿ, ನಾವು ಕ್ಯೂನಲ್ಲಿ ನಿಂತಿದ್ದೀವಿ. ಸೊ ಇದು ವಿಷ್ಣುವಿನ ದೇವಸ್ಥಾನ, ನಾರಾಯಣನ ದೇವಸ್ಥಾನ ಇದು. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಈ ದೇವಾಲಯವು 11ನೇ ಶತಮಾನದಲ್ಲಿ ಪೂಜ್ಯ ರಾಮಾನುಜಾಚಾರ್ಯರು ನಿರ್ಮಿಸಿದ ವೈಷ್ಣವ ಸಂಪ್ರದಾಯದ ದೇವಸ್ಥಾನವಾಗಿದೆ. ನೋಡ್ಬೋದು ನೀವು. ಈ ಮುಖಾಂತರ ನಿಮಗೂ ಕೂಡ ಚೆಲುವನಾರಾಯಣ ಸ್ವಾಮಿಯ ದರ್ಶನ ಆಯಿತು ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಈ ದೇವಸ್ಥಾನವು 108 ವೈಷ್ಣವ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿದೆ. ಸೊ ಈ ಟೆಂಪಲ್ದು ವಿಶೇಷತೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಇವಾಗ ಬೇರೆ ಲೈಕ್ ಅದೇ ಟೆಂಪಲಲ್ಲಿ ಒಂದು ಆಂಜನೇಯನ ಗುಡಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲ ದೇವ್ರ ದರ್ಶನವೂ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ಸೊ ದ್ಯಾಟ್ ಇವಾಗ ಮಹಾಲಕ್ಷ್ಮಿ ದೇವಿಯ ದರ್ಶನಕ್ಕೆ ಹೋದ್ವಿ. ದರ್ಶನ ಮಾಡಬೇಕಾದ್ರೆ ಫೋಟೋಸ್ ತೊಗೊಳೋದಕ್ಕೆಲ್ಲ ಬಿಡೋಲ್ಲ, ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡೋಲ್ಲ. ಸೊ ಫೈನಲಿ ದರ್ಶನ ಎಲ್ಲನೂ ಮುಗಿಸ್ಕೊಂಡು ಬಂದ್ವಿ. ಬಂದಮೇಲೆ ನೋಡ್ಬೋದು ನೀವು ಈ 2 ಕ್ಯೂಟಿ ಮಂಕೀಸ್ನ ನೋಡ್ತಾ ಇದ್ದೀನಿ ನಾನು. ನನಗೆ ಆ್ಯಕ್ಚುಲಿ ಎಲ್ಲರೂ ರೇಗಿಸ್ತಾ ಇರ್ತಾರೆ ಮಂಕೀನ ನೋಡಿದರೆ, ಅಲ್ಲಿ ನೋಡಿ ನಿನ್ನ ಫ್ರೆಂಡ್ ಅಂತ. ಬಿಕಾಸ್ ನನಗೆ ಅಷ್ಟು ಇಷ್ಟ ಮಂಕೀಸ್ ಅಂದರೆ, ಅಷ್ಟೇ ಭಯ ಕೂಡ. ಸೊ ದಟ್ ನಾವು ಅಲ್ಲಿ ಚೇಪೆಕಾಯಿ ತೊಗೊಂಡ್ವಿ ಗೈಸ್. ಆವಾಗಲೂ ಭಯ ಆಗ್ತಿತ್ತು ಎಲ್ಲಿ ಬಂದು ಕಿತ್ಕೊಂಡ್ಬಿಡುತ್ತೋ ಅಂತ. ಸೊ ದಟ್ ಕಾರಲ್ಲಿ ಅದನ್ನು ತಿಂದ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ. ನನಗೆ ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ಒಂದು ಖುಷಿ ಏನು ಗೊತ್ತಾ, ಪ್ರಕೃತಿ ಮಧ್ಯ ದೇವಸ್ಥಾನಗಳಿರುತ್ತೆ. ಅಂಥ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅಲ್ಲಿ ಮೋರೋವರ್ ನೀವು 300 ಇಲ್ಲ 350 ಮೆಟ್ಲುಗಳನ್ನು ಹತ್ತಬೇಕಾಗುತ್ತೆ. ನಾವು ಅಲ್ಲಿ ಸ್ವಲ್ಪ ಸುಧಾರಿಸ್ಕೊಂಡು ಹತ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ನಾನು ಹಾಕಿರೋ ಡ್ರೆಸ್ಸಿಗೆ ಟ್ರೆಕ್ಕಿಂಗ್ ಮಾಡೋದಕ್ಕಾಗೋದೇ ಇಲ್ಲ. ಬಟ್ ಆದರೂ ಕಷ್ಟಪಟ್ಟು ಜೊತೆಗೆ ಇಷ್ಟಪಟ್ಟು ಫೈನಲಿ ದೇವಾಲಯದ ಆವರಣದವರೆಗೂ ಬಂದ್ವಿ. ಸೊ ದಟ್ ನರಸಿಂಹನ ಸ್ವಾಮಿಯ ದರ್ಶನ ಕೂಡ ನಮಗೆ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಅದಕ್ಕೂ ನೀವು ಎಂಟ್ರಿ ಟಿಕೆಟ್ಸ್ನ ತೊಗೋಬೇಕಾಗುತ್ತೆ. ಸೊ ಫೈನಲಿ ದರ್ಶನ ಮುಗಿಸ್ಕೊಂಡು ಬಂದು ಹೊರಗಡೆ ಬಂದ್ವಿ. ಈ ದೇವಸ್ಥಾನಕ್ಕೆ ಬಂದರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅನ್ನೋದೊಂದು ನಂಬಿಕೆ ಇದೆ ಗೈಸ್. ಪ್ರಕೃತಿಯ ಸೌಂದರ್ಯ ಎಷ್ಟು ವಿಜೃಂಭಿಸ್ತಿದೆ ಅಂದರೆ ಆ ದೇವಸ್ಥಾನದಲ್ಲಿ ಅಷ್ಟು ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ನನಗೆ ಗೊತ್ತಿರೋ ಹಾಗೆ ಮೇಲ್ಕೋಟೆಯಲ್ಲಿ ಏನು ಫೇಮಸ್ ಅಂದರೆ, ಒಂದು ಪುಳಿಯೋಗರೆ ಫೇಮಸ್. ಅಲ್ಲಿ ಏನು ತಗೊಂಡು ತಿನ್ನೋದಕ್ಕೂ ಭಯ ಆಗುತ್ತೆ, ಬಿಕಾಸ್ ಅಲ್ಲಿ ಹೆಜ್ಜೆಗೂ ಕೋತಿಗಳಿದ್ದರು, ತುಂಬ ಅಂದರೆ ತುಂಬ ಕೋತಿಗಳಿದ್ದರು. ಆ್ಯಂಡ್ ನಾವು ಕೆಳಗಡೆ ಬಂದು ಇಲ್ಲಿ ಸ್ವಲ್ಪ ನನ್ನ ತಮ್ಮಂಗೆ ಏನೋ ಬೇಕು ಅಂತ ತೊಗೋತಾ ಇದ್ವಿ. ಸೊ ಅಲ್ಲಿಂದ ಬೇರೆ ಪ್ಲೇಸಿಗೆ ಹೋಗ್ಬೇಕಾದ್ರೆ ಈ ಒಂದು ಉತ್ಸವ ನಡೀತಿತ್ತು. ಅಂದರೆ ಪಲ್ಲಕ್ಕಿ ತೊಗೊಂಡು ಹೋಗ್ತಿದ್ರು ದೇವರನ್ನ ಕೂರಿಸ್ಕೊಂಡು ಹೋಗೋದಕ್ಕೆ. ಸೊ ಅಲ್ಲಿ ಯಾವ ದೇವ್ರನ್ನ ಅಂದರೆ ಆ ಊರಿನ ಗ್ರಾಮ ದೇವತೆ, ಅಂದರೆ ಮೇಲುಕೋಟೆಯ ಗ್ರಾಮ ದೇವತೆ ದೇವರಿಗೆ ಉತ್ಸವ ಮಾಡೋದಕ್ಕೆ ಹೋಗ್ತಿದ್ರು.
ಸೊ ಅಲ್ಲಿಂದ ನೆಕ್ಸ್ಟ್ ಇವಾಗ ನಾವು ಹೋಗ್ತಾ ಇರೋದೇ ಮೇಲ್ಕೋಟೆಯ ಫೇಮಸ್ ಸ್ಪಾಟ್ ಅದು, ಮೇಲ್ಕೋಟೆ ಪಿಲ್ಲರ್ ಅದು. ಇಲ್ಲಿ ಎಷ್ಟೊಂದು ಶೂಟಿಂಗ್ಸ್ಗಳಾಗಿದೆ. ನಿಮಗೆ ಗೊತ್ತಿರೋ ಹಾಗೆ ಸಿಂಹಾದ್ರಿಯ ಸಿಂಹ ಮೂವಿನಲ್ಲಿ ಫಸ್ಟ್ ಸೀನ್ ಬರುತ್ತೆ ನೋಡಿ, ನಮ್ಮ ವಿಷ್ಣುವರ್ಧನ್ ಸರ್ ಒಬ್ಬರಿಗೆ ನ್ಯಾಯ ಹೇಳುವಂಥ ಸೀನ್ ಇರುತ್ತಲ್ವ, ಆವಾಗ ಈ ಪಿಲ್ಲರ್ ಹತ್ರನೇ ಅವರು ಶೂಟಿಂಗ್ ಮಾಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಲ್ಲೂ ಕೂಡ ಪ್ರಕೃತಿ, ನಾನು ಸ್ವಲ್ಪ ನಂದು ವೀಡಿಯೋಸ್ ಮಾಡಿಕೊಂಡೆ. ಆ್ಯಂಡ್ ಈ ಒಂದು ಪಿಲ್ಲರು ಆವಾಗಿನ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಕಟ್ಟಿರೋ ಅಂತಹ ಪಿಲ್ಲರ್ ಇದು. ಎಷ್ಟು ಫೇಮಸ್ ಈ ಪಿಲ್ಲರ್ ಗೊತ್ತಾ? ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಪಿಲ್ಲರ್ ಮಾತ್ರ. ಫೋಟೋಶೂಟ್ಸಿಗಂತೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಮೇಲೆ ನೀವು ಮೆಟ್ಲತ್ಕೊಂಡು ಹೋದಾಗ ಈ ಒಂದು ಸ್ಪಾಟ್ ಬರುತ್ತೆ. ಇದು ಕೂಡ ಅಷ್ಟೇ, ಪ್ರಕೃತಿಯ ಮಧ್ಯ ಈ ಕಲ್ಲು ಬಂಡೆಗಳನ್ನು ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿದ್ರೂ ಅಷ್ಟು ಚೆನ್ನಾಗಿರುತ್ತೆ. ನೋಡ್ಬೋದು ಈ ಪ್ರಕೃತಿ ಮಧ್ಯದಲ್ಲಿ ಈ ಥರದೊಂದು ಜಾಗ ಇದೆ ಅಂದರೆ ಎಷ್ಟು ಚೆಂದ ಅಲ್ವಾ. ಇವಾಗ ಇದು ಶೂಟಿಂಗ್ ಸ್ಪಾಟು. ಇಲ್ಲಿ ಎಷ್ಟೊಂದು ಶೂಟಿಂಗ್ಸ್ಗಳಾಗಿದೆ. ಸೊ ಇವಾಗ ಇಲ್ಲಿ ಬಂದು ಫೋಟೋಸ್ ತೊಗೊಂಡು ಹೋಗ್ತಾ ಇದ್ದೀವಿ ನೋಡಿ. ಆ್ಯಂಡ್ ನನಗಲ್ಲಿ ಕಂಡು ಬಂದಿದೆ ಏನಂದರೆ, ಯಾರೋ ಒಬ್ಬರು ಗೊತ್ತಿಲ್ಲ, ಡ್ರಾಯಿಂಗ್ ಆರ್ಟಿಸ್ಟ್ ಅನಿಸುತ್ತೆ ಅವರು, ಆ ಒಂದು ಮೇಲ್ಕೋಟೆಯ ಪಿಲ್ಲರ್ ಏನಿದೆ ಅದನ್ನು ಅಲ್ಲಿ ಸ್ಕೆಚ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಅವರು ಸ್ಕೆಚ್ನ ಮಾಡ್ತಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ಬರಬೇಕಾದ್ರೆ ಈ ಒಂದು ಕಬ್ಬಿನ ಜ್ಯೂಸ್ ಏನಿದೆ ಅದನ್ನು ಕುಟ್ಕೊಂಡು, ಸೊ ದಟ್ ನೆಕ್ಸ್ಟ್ ನಾವು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಾವು ಗೌಡ್ಗೆರೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಗೌಡ್ಗೆರೆಗೆ ಹೋಗಬೇಕಾದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು, ಇದು ತಂಗಿನಾ? ಸೊ ಇದೇನಂದರೆ ಗೈಸ್, ಅಕ್ಕ ತಂಗಿ ಕಲ್ಯಾಣಿ ಅಂತ ಇದು. ಇದು ಕೂಡ ಒಂದು ದೇವರ ಸಮಾನನೇ. ಸೊ ಆ ಕಲ್ಯಾಣಿನೆಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ಗೌಡ್ಗೆರೆಗೆ ಹೋಗ್ತಾ ಇದ್ವಿ. ಹೋಗಬೇಕಾದ್ರೆ ಈ ಪ್ರಕೃತಿಯ ಸೌಂದರ್ಯ ಒಂಥರ ಚೆನ್ನಾಗಿದೆ. ಸೊ ಗೌಡ್ಗೆರೆ ನಿಮ್ಗೆ ಗೊತ್ತಿರುತ್ತೆ, ಚನ್ನಪಟ್ಟಣದಲ್ಲಿರೋದು. ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ವಿಲೇಜ್ ಲೈಫ್ ತುಂಬ ಇಷ್ಟ ಆಯಿತು ಅಲ್ಲಿ ಹೋದಾಗ. ಈ ಹಸು ಆಮೇಲೆ ಆ ಕರುಗಳು ಎಲ್ಲ ಚೆನ್ನಾಗಿತ್ತು. ಸೊ ಫೈನಲಿ ಅದೆಲ್ಲ ನೋಡಿಕೊಂಡು ಗೌಡ್ಗೆರೆ ರೀಚ್ ಆದ್ವಿ. ಅಲ್ಲಿಂದ ನಿಮಗೆ ಮೇಲ್ಕೋಟೆಯಿಂದ ಗೌಡ್ಗೆರೆಗೆ ನಿಮಗೆ 1 hour ಜರ್ನಿ ಆಗ್ಬೋದು. ಸೊ ನಾವು ಹೋಗಿದ ತಕ್ಷಣ ಮೊದಲು ಪ್ರಸಾದನ ಸ್ವೀಕರಿಸಿದ್ವಿ. ಅದಾದಮೇಲೆ ದರ್ಶನಕ್ಕೆ ನಿಂತ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಪ್ರಸಾದಕ್ಕೆ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ನೋಡಿ ಇದೆಷ್ಟು ಚೆನ್ನಾಗಿದೆ. ಚೆಲ್ಲದಿರಿ ಅನ್ನ, ಬಡವರಿಗೆ ಅದೇ ಚಿನ್ನ. ಎಷ್ಟು ಅದ್ಭುತವಾದಂತಹ ಥಾಟನ್ನು ಅವರು ಅಲ್ಲಿ ಹಾಕಿದ್ದಾರೆ. ಅಲ್ಲಿ ಹೆಜ್ಜೆಗೂ ಬೋರ್ಡ್ ಹಾಕಿದ್ರು ಗೈಸ್, ಅನ್ನ ತಟ್ಟೆನಲ್ಲಿ ಬಿಡಬಾರ್ದು. ಆಮೇಲೆ ಇನ್ನೊಂದು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಳ್ಳಿ ಗೈಸ್, ದಯವಿಟ್ಟು ಜಾಸ್ತಿ ಹಾಕಿಸ್ಕೊಬಿಟ್ಟು ದಯವಿಟ್ಟು ಅನ್ನನ ವೇಸ್ಟ್ ಮಾಡಬೇಡಿ. ಇದು ಅಡುಗೆ ಮಾಡುವಂತಹ ಸ್ಥಳ ಅನಿಸುತ್ತೆ, ಪ್ರಸಾದನ ಪ್ರಿಪೇರ್ ಮಾಡುವಂಥ ಸ್ಥಳ. ನೋಡ್ಬೋದು ನೀವು ನಮ್ಮ ತಾಯಿ ಚಾಮುಂಡಿ ದೇವಿ ಎಷ್ಟು ಚೆನ್ನಾಗಿ, ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದ್ದಾಳೆ ಅಂತ. ನಾನು ಎಲ್ಲರ ಬಾಯಲ್ಲೂ ಕೇಳಿದ್ದು ಒಂದೇ, ಏನಂದರೆ ಇಲ್ಲಿ ಬಂದು ಕಾಯಿ ಕಟ್ಟಿದ್ರೆ ಒಳ್ಳೆಯದಾಗುತ್ತೆ ಅಂತ. ಹಾಗಂತ ನಾವು ಹೋಗಿ ಏನು ಕಾಯಿ ಕಟ್ಟಲಿಲ್ಲ, ಸುಮ್ಮನೆ ವಿಜಯದಶಮಿ ಅಲ್ವಾ, ಚಾಮುಂಡೇಶ್ವರಿ ದರ್ಶನ ಮಾಡೋಣ. ಮೈಸೂರಿಗೆ ಹೋದ್ರಂತೂ ಕಾಲು ಮಡ್ಗೋಕ್ಕೆ ಜಾಗ ಇರೋದಿಲ್ಲ, ಅದಕ್ಕೋಸ್ಕರ ನಾವು ಈ ಪ್ಲ್ಯಾನ್ ಮಾಡಿದ್ವಿ. ಸೊ ಗೌಡ್ಗೆರೆಗೆ ಬರೋಣ ಅಂತ. ಇದು ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತಾರೆ. ಆಮೇಲೆ ಇನ್ನೂ ಒಂದೇನೆಂದರೆ, ಈ ದೇವಸ್ಥಾನಕ್ಕೆ ನೀವು 7 ವಾರ ಸತತವಾಗಿ ಬಂದು ಅಲ್ಲಿ ಕಾಯಿನ ಕಟ್ಟಿದ್ರೆ ನಿಮ್ಮ ಇಷ್ಟಾರ್ಥ ಏನಿರುತ್ತೆ, ನಿಮ್ಮ ಕೋರಿಕೆ ಏನಿರುತ್ತೆ ಅದೆಲ್ಲನೂ ಅಮ್ಮ ನೆರವೇರಿಸ್ತಾಳೆ ಅನ್ನೋದೊಂದು ನಂಬಿಕೆ ಇದೆ. ನೋಡ್ಬೋದು ನೀವು ಎಷ್ಟು ಜನ ಅಂದರೆ ಗೈಸ್, ನಾವು ಹೋಗಿದ್ದ ದಿನ ಅದರಲ್ಲೂ ವಿಜಯದಶಮಿ ಬೇರೆ, ಪಾರ್ಕಿಂಗಿಗೆ ಜಾಗನೇ ಇರಲಿಲ್ಲ. ಬಟ್ ಆದರೂ ಎಲ್ಲೋ ಒಂದು ಕಡೆ ಪಾರ್ಕಿಂಗ್ನ ಮಾಡಿಬಿಟ್ಟು ನಾವು ಇವಾಗ ದರ್ಶನಕ್ಕೆ ನಿಂತ್ಕೊಂಡಿದ್ದೀವಿ, ತಾಯಿ ದರ್ಶನಕ್ಕೆ. ಆ್ಯಂಡ್ ಇದು ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂತ. ಚಾಮುಂಡೇಶ್ವರಿ ದೇವಿ ಸ್ಟ್ಯಾಚು ಅಕ್ಕಪಕ್ಕ ಜಿಂಕೆಗಳು, ಹಾಗೆಯೇ ದೇವರ ಐಡಲ್ಸ್ ಕೂಡ ಇತ್ತು. ದೇವರ ಐಡಲ್ಸ್ ಅಂದರೆ ಲೈಕ್ ನರಸಿಂಹ ಐಡಲ್ ಆಗಿರ್ಬೋದು, ವಿಷ್ಣುವಿನ ವಿಗ್ರಹ ಆಗಿರ್ಬೋದು, ಇನ್ನೂ ಎಷ್ಟೋ ದೇವರಗಳ ವಿಗ್ರಹಗಳನ್ನು ಇಟ್ಟಿದ್ರು. ಲೈಕ್ ಈ ಥರ ಕೇವ್ ಥರ ಮಾಡಿಬಿಟ್ಟು
ಅದು ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು ಅದು. ನೋಡ್ಬೋದು ನೀವು ತಾಯಿ ಚಾಮುಂಡೇಶ್ವರಿ ಹೇಗೆ ವಿಜೃಂಭಿಸ್ತಿದ್ದಾಳೆ ಅಂತ. ಈ ಮುಖಾಂತರ ನೀವು ಕೂಡ ನಮ್ಮ ವ್ಲಾಗ್ನ ನೋಡಿ ದೇವಿಯ ಆಶೀರ್ವಾದ ಪಡ್ಕೊಂಡಿದ್ದೀರಾ, ಅವಳ ದರ್ಶನನ ನೀವು ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ನಾನು ಇದನ್ನು ನೋಡಿದೆ ಗೈಸ್. ಏನಂದರೆ ಉಪ್ಪೆಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ರು. ಆ್ಯಂಡ್ ಆ ಬಸವಣ್ಣನ ನೋಡಿ ಜೈ ಚಾಮುಂಡೇಶ್ವರಿ, ಜೈ ಚಾಮುಂಡೇಶ್ವರಿ. ಚಾಮುಂಡಿ ದೇವಿಗೆ ಜೈಕಾರ ಕೂಗಾದ್ಮೇಲೆ ಅಲ್ಲಿಂದ ನಾವು ನೆಕ್ಸ್ಟು ನಮ್ಮ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಹೋಗಬೇಕಾದ್ರೆ ನಾನು ಗದ್ದೆ ಹೊಲನೆಲ್ಲ ನೋಡ್ಕೊಂಡು ಹೋದೆ. ತುಂಬ ಅಂದರೆ ತುಂಬ ನನಗಂತೂ ಪ್ರಕೃತಿ ತುಂಬ ಇಷ್ಟ, ಅಷ್ಟೇ ಚೆನ್ನಾಗಿತ್ತು. ಸೊ ಬಂದಾದಮೇಲೆ ನಮ್ಮ ಮನೆ ಹತ್ರ ವರ್ಷ ವಿಜಯದಶಮಿ ದಿವಸ ದೇವರ ಒಂದು ಉತ್ಸವ ಬರುತ್ತೆ. ಅದಕ್ಕೆ ನಾನು ನಮ್ಮಮ್ಮ ವೆಯ್ಟ್ ಮಾಡ್ತಾ ಇದ್ವಿ. ನೋಡಿ ನೀವೇ. ಸೊ ಯಾವ ದೇವರು ಅಂದರೆ ಇವಾಗ ಮುಂದೆ ಬರ್ತಾ ಇರೋದು ಶನೇಶ್ವರ ದೇವರು. ಶನೇಶ್ವರ ಒಂದು ಸತಿ ಏನಾದರೂ ನಮಗೆ ಹೊಲಿದ್ಬಿಟ್ರೆ ನಿಮ್ಮ ಅದೃಷ್ಟನೇ ಚೇಂಜ್ ಆಗೋಗ್ಬಿಡುತ್ತೆ ಗೈಸ್. ಹಾಗೆ ತಪ್ಪು ಮಾಡಿದವ್ರಿಗೆ ಅವನು ಶಿಕ್ಷೆನೂ ಕೊಡ್ತಾರೆ. ಆ್ಯಂಡ್ ಇವಾಗ ನೋಡ್ತಾ ಇರೋ ದೇವ್ರು ಬಂದು ನೀವು ಮುನೇಶ್ವರ. ಇದು ನಮ್ಮ ಮನೆ ದೇವರು ಮುನೇಶ್ವರ. ಸೊ ಈ ವರ್ಷ ನಾವು 2 ದೇವ್ರಿಗೂ ಪೂಜೆ ಕೊಟ್ವಿ. ಸೊ ಈ ಮುಖಾಂತರ ನಾನು ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.